ಆಗಸ್ಟ್ 30, 2024 ಕಲಬುರಗಿ ನಗರದಲ್ಲಿ ನಾವು ಕನ್ನಡ ಭವನದಲ್ಲಿ ರೈತರಿಂದ ಅಂದು ಜಗತ್ ಸರ್ಕಲ್ನಿಂದ ತಿಮ್ಮಾಪುರ ಸರ್ಕಲ್ವರೆಗೆ ರೈತರಿಂದ ಬೃಹತ್ ಪ್ರಮಾಣದ ರ್ಯಾಲಿ ಮಾಡುವ ಮುಖಾಂತರ ನಾವು 8ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಿದ್ದೇವೆ. ಅವತ್ತಿನ ಸಮ್ಮೇಳನಕ್ಕೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯಾಧ್ಯಕ್ಷರಂಥ ಕನ್ನಡ ಸಾಹಿತಿಗಳು, ಹೋರಾಟಗಾರರು, ಅವರು ಸಂಪಾದಕರಂಥ ಡಾಕ್ಟರ್ ಸಿದ್ದಣ್ಣಗೌಡ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ. ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಕಮಡ್ PV ಲೋಕೇಶ್ ಅವರು ಸಮ್ಮೇಳನಕ್ಕೆ ಆಗಮಿಸುತ್ತಿದ್ದಾರೆ. ಸಮ್ಮೇಳನದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿಯ ಮಟ್ಟಗಳ ಸಾಕಷ್ಟು ರೈತರು ಅವತ್ತಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಮುಂದೆ ನಾವು 3 ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಯಾವ ರೀತಿ ಜಾರಿ ಮಾಡ್ತಾ ಇದೆ ಅದರ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡುವ ಸಲಕ ಅವತ್ತಿನ ಸಮ್ಮೇಳನದಲ್ಲಿ ದಿನವಿಡೀ ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಈಗ ಉದ್ದು ಮತ್ತು ಹೆಸರು ರಾಶಿ ಆಗ್ತವೆ ಕಲಬುರಗಿ ನಗರದಲ್ಲಿ. ಇಲ್ಲಿವರೆಗೆ 11-12 ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಕ ರೇಟ್ ಇರತಕ್ಕಂಥ ಹೆಸರು ಮತ್ತು ಉದ್ದು, ತೊಗರಿ ಈ ತಕ್ಷಣ ರಾಶಿ ಪ್ರಾರಂಭ ಆದಾಗ 6-7-8 ಸಾವಿರಕ್ಕೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಬೇಕು, MSP ಜಾರಿ ಮಾಡಬೇಕು, ತೊಗರಿಗೆ ಕನಿಷ್ಠ 15 ಸಾವಿರ ರೂಪಾಯಿ ಬೆಲೆ ನಿಗದಿಗೊಳಿಸಬೇಕಂತ ಹೇಳಿ ನಾವು ಅವತ್ತಿನ ಹೋರಾಟದಲ್ಲಿ ಸಮ್ಮೇಳನದಲ್ಲಿ ಎಲ್ಲ ಪ್ರತಿಯೊಂದು ರೈತರ ವಿಷಯ ಇಟ್ಕೊಂಡು ಮುಂದಿನ 3 ವರ್ಷಗಳ ನಿರ್ಣಯ ತೆಗೆದುಕೊಂಡು ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಭೀಮಾಶಂಕರ್ ಮಾಡಾಳ್, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಕಾರ್ಯದರ್ಶಿ.